ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತೇನಪ್ಪ ಅಂದ್ರೆ ಇವತ್ತು ವೀಕೆಂಡ್ ಅಂದ್ಮೇಲೆ ನಾನ್ ವೆಜ್ ಫಿಕ್ಸ್. ಸಿಂಪಲ್ ಅಂಡ್ ಫಾಸ್ಟ್ ಮಟನ್ ಬಿರಿಯಾನಿ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಒಂದು ಕುಕ್ಕರ್ಗೆ ಆಯಿಲ್ ಮತ್ತೆ ತುಪ್ಪ ಎಲ್ಲ ಹಾಕೊಳ್ಳಿ. ಅದಾದ್ಮೇಲೆ ನಮ್ಗೆ ಬೇಕಾಗಿರೋ ಮಟನ್ ಎಲ್ಲ ಕ್ಲೀನ್ ಆಗಿ ಅದ್ರದ್ದು ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಮಟನ್ ಎಲ್ಲ ಬೆಂದಾದ್ಮೇಲೆ 1 ಟೀ ಸ್ಪೂನ್ ಆಫ್ ಅರಿಶಿನ ಮತ್ತೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಇನ್ನೂ ಸ್ವಲ್ಪ ಮಟನ್ನ ಸುಂಡಿಸ್ಕೊಂಡು ಆದ್ಮೇಲೆ ನಿಮಗೆ ಬೇಕಾಗಿರೋಷ್ಟು ನೀರು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲ ಹಾಕ್ಕೊಂಡು ವಿಷಲ್ಗೆ ಇಡಿ. 4 to 5 ವಿಷಲ್ಗೆ ಇಟ್ಟರೆ ಸಾಕು. ಸೊ ವಿಷಲ್ಗೆಲ್ಲ ಇಟ್ಟಾದಮೇಲೆ ಬೇರೆ ಏನೇನು ಐಟಮ್ಸ್ ಬೇಕು ಅಂತೇಳಿ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಮಸಾಲ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಸೊ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಫುಲ್ ಈರುಳ್ಳಿ, ಅದಾದಮೇಲೆ ಮೆಣಸಿನ್ಕಾಯಿ ಮತ್ತು ಪುದೀನ ಮತ್ತು ಸಾಂಬಾರ್ ಸೊಪ್ಪು, ಮೊಸರು ಮತ್ತು ಸ್ವಲ್ಪ ಬಿರಿಯಾನಿ ಪೌಡರ್ ಹಾಕೋಣ, ಚೆನ್ನಾಗಿರುತ್ತೆ ಮಸಾಲೆಗೆ ಅಂತೇಳಿ ಇಟ್ಕೊಂಡಿದ್ದೀವಿ. ಸೊ ಇದನ್ನೆಲ್ಲ ಕ್ಲೀನಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಬಿರಿಯಾನಿಗೆ ಎಲ್ಲ ಮಸಾಲ ಎಲ್ಲ ರೆಡಿ ಆಯಿತು ಮತ್ತು ವಿಷಲ್ಗಿಟ್ಟಿದ್ದು ಕೂಗಾಯಿತು. ಸೊ ಬನ್ನಿ ಇವಾಗ ಬೇರೆ ಪಾತ್ರೆ ತೊಗೊಂಡು ಅದರಲ್ಲಿ ಬಿರಿಯಾನಿ ಮಾಡೋಣ. ಫಸ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ಗೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪದ ಜೊತೆ ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ಅದಕ್ಕೆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಕ್ಲೀನಾಗಿ ಬೇಯಿಸ್ಕೊಂಡು, ಈರುಳ್ಳಿ ಎಲ್ಲ ಕ್ಲೀನಾಗಿ ಬೆಂದಾದ್ಮೇಲೆ ಅದಕ್ಕೆ ರುಬ್ಬಿರೋಂಥ ಪೇಸ್ಟನ್ನು ಹಾಕೋಣ. ಅದಾದಮೇಲೆ ಕ್ಲೀನಾಗಿ ರುಬ್ಬಿರೋ ಪೇಸ್ಟನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡಿದ್ದು ಮಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದು ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಇದಕ್ಕೆ ಗರಂ ಮಸಾಲ ಮತ್ತು ರೆಡ್ ಚಿಲ್ಲಿ ಪೌಡರ್ನ ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸ್ನೆಸ್ಗೋಸ್ಕರ ಆ್ಯಡ್ ಮಾಡ್ತಿದ್ದೀವಿ. ಮಸಾಲ ಎಲ್ಲ ಆದಮೇಲೆ ಒಂದು 2 ಸ್ಪೂನ್ ಮೊಸರು ಹಾಕಿ, ಮೊಸರು ಆದಮೇಲೆ ಸ್ವಲ್ಪ ಸಾಲ್ಟ್, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನೆಲ್ಲ ಹಾಕೊಂಡು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಕುದಿತಿರೋ ಮಸಾಲಾಗೆ ನಾವು ತೊಳೆದಿಟ್ಟಿರೋಂಥ ಅಕ್ಕಿನ ತಗೊಬೇಕು. 1:2 ರೇಷಿಯೋಲಿ ಯೂಸ್ ಮಾಡ್ಕೊಳ್ಳಿ. ನೀವು ಯಾವ್ಯಾವ ತರ ಅಕ್ಕಿ ಯೂಸ್ ಮಾಡಿರ್ತೀರ ಅದ್ರ ಮೇಲೆ ಡಿಪೆಂಡ್. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಒಂದು 75% ಕುಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಯಾವ್ದಾದ್ರು ಒಂದು ತೂಕದ ಐಟಮ್ ಇಟ್ಟು ಈ ತರ ದಮ್ ಕಟ್ಟಿದ್ರೆ ತುಂಬಾ ಸಖತ್ತಾಗಿರುತ್ತೆ ಮಟನ್. ಒಳ್ಳೆ ಫುಲ್ ಅರೋಮಾ ಎಲ್ಲ ತುಂಬಾ ಸಖತ್ತಾಗಿರುತ್ತೆ. ನೋಡಿ ನಾನು ಈ ತರ ದಮ್ ಕಟ್ಟಿದ್ದೀನಿ, ನೋಡಿ ಹೇಗೆ ಬರ್ತಿದೆ ಹೊಗೆ, ಬಿಸಿ ಹೊಗೆ. ಬಿರಿಯಾನಿ ಮಾಡಿದ್ದೆಲ್ಲ ಆಯಿತು, ತಟ್ಟೆಗೆ ಹಾಕೊಂಡು ಸರ್ರಿ ಬ್ಯಾಟಿಂಗ್ ಮಾಡೋದೇನೆ. ಐ ಹೋಪ್ ನಾನು ತೋರಿಸಿದ ಬಿರಿಯಾನಿ ಪ್ರೊಸೆಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಒಂದಿಗೆ ನಿಮ್ಮ ಹತ್ರ ಬರ್ತೀನಿ. ಸೈನಿಂಗ್ ಆಫ್ ಫ್ರಮ್ ಆಸ್ ಇಟ್ ಈಸ್ ಇನ್ ಕನ್ನಡ. ನಾನು ನಿಮ್ಮ ಮೋಹನ್. ಬಾಯ್ ಬಾಯ್. ಬಿರಿಯಾನಿ ಮಾತ್ರ ಬೊಂಬಾಟಾಗಿದೆ.